ಚೆನ್ನಾಗಿದ್ದೀನಿ, ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ಸೂಪರ್. ಆಡಿಯನ್ಸ್ ಅಂತೂ ನಿಮ್ಮನ್ನ ನೋಡಿದ ತಕ್ಷಣ ತುಂಬಾ ಥ್ಯಾಂಕ್ ಯು ಪಾ, ಧನ್ಯವಾದಗಳು. ಜೀನಿಯಸ್ ಮುತ್ತದಲ್ಲಿ ನಿಮ್ಮ ಪಾತ್ರ ಏನು? ನನ್ನ ಪಾತ್ರ ಒಂದು ಡಾಕ್ಟ್ರ್ ಪಾತ್ರ, ಗೊತ್ತಾ? ಓ, ನನಗೆ ಗೊತ್ತೇ ಇಲ್ಲ ಡಾಕ್ಟ್ರುಗಳು ಹೇಗೆ ಬಿಹೇವ್ ಮಾಡ್ತಾರೆ ಅಂತ. ಕಾಯಿಲೆ ಬಂದಾಗ ಎಲ್ಲನೂ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಗೊತ್ತಿದ್ದೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಅವರು ಅವರ ಜವಾಬ್ದಾರಿಯುತವಾದ ಒಂದು ನಡೆ ಇರುತ್ತಲ್ಲ, ಅದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಅದೆಲ್ಲ ನಮ್ಮ ನಾಗಿಣಿ ಭರಣ ಅವ್ರಿಗೆ ಹೇಳ್ಕೊಟ್ರು. ಬಟ್ ಹೀಗೆ ಮಾಡಬೇಕು ಅಂತ. ಆ ಥರ ಪಾತ್ರ ನಾನು ಮಾಡೇ ಇರಲಿಲ್ಲ ನನ್ನ ಕೆರಿಯರಲ್ಲಿ. ನಾನೊಂದು ಸಾಮಾನ್ಯವಾದ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಹೆಣ್ಣು ಅಂತ ಹೇಳ್ಬೋದು. ನಾನು ಮಾಡ್ಕೊಂಡು ಬಂದಿರೋ ಪಾತ್ರಗಳು ಹಾಗೆ ಇತ್ತು. ನನಗೆ ಈಗಲೂ ಒಂದು ಆಗಿ ಏನೋ ಗತ್ತು ಗೈರತ್ತು ಒಂದು ಶ್ರೀಮಂತಿಕೆ ತೋರಿಸೋವಂಥ ಪಾತ್ರಗಳನ್ನು ಮಾಡಿ ಅಂದಾಗ ಹೆದರಿಕೆ ಆಗಿಬಿಡುತ್ತೆ. ನನ್ನ ಹತ್ರ ಶ್ರೀಮಂತಿಕೆ ಇದ್ದರೂ ಕೂಡ ನನಗೆ ಅದನ್ನು ಗೌಣ ಅಂತ ತಿಳ್ಕೊಂಡ್ಬಿಟ್ಟಿದೆ. ನಮಗೇನು, ಒಬ್ಬ ಮನುಷ್ಯನಿಗೇನು ಬೇಕು? ಅವನಿಗೆ ತಿನ್ನೋಕ್ಕೆ ಊಟ ಬೇಕು, ಮಲ್ಕೊಳ್ಳೋಕ್ಕೆ ಮನೆ ಬೇಕು, ಕೆಲಸ ಅಂತೂ ಬೇಕೇ ಬೇಕು. ಅದು ಯಾವ ಕೆಲಸ ಆಗಿರ್ಬೋದು, ಅದನ್ನು ನಾನು ಮಾಡೋಕ್ಕೆ. ಇವಾಗ ನಾನು ಇದಕ್ಕೆಲ್ಲ ಹೋದ್ರೂ, ಶೂಟಿಂಗೆಲ್ಲ ಹೋದ್ರೂ ಅಲ್ಲಿ ಬೇರೆ ಏನಾದರೂ ಕೆಲಸ ಮಿಕ್ಕಿದ್ರೆ ಮಾಡೋಕ್ಕೆ ಜನ ಇಲ್ಲ ಅಂದರೆ ಅದನ್ನೆಲ್ಲವನ್ನು ನಾನು ಮಾಡ್ತೀನಿ, ಇದೆಲ್ಲ ಮಾಡ್ತೀನಿ. ಸೊ ಹಾಗಾಗಿ ನನಗೆ ಎಲ್ಲರಲ್ಲೂ ಬೆರೆಯುವ ಒಂದು ಗುಣ ಅದು ಅಂತ ಹೇಳ್ಬೋದು. ಆ ಥರ ಸಾಮಾನ್ಯದವಳು ನಾನು. ಈ ಥರ ಒಂದು ಡಿಗ್ನಿಫೈಡ್ ಆಗಿರಬೇಕು, ಆ ಕ್ಯಾರೆಕ್ಟರ್ ಹಿಂಗಿರಬೇಕು, ಅದು ಹಾಗೆ ನೋಡ್ಕೋಬೇಕು. ಒಂದು ಎಮರ್ಜೆನ್ಸಿ ಕೇಸ್ ಬಂದಾಗ ಹೇಗೆ ಅವ್ರ ಜವಾಬ್ದಾರಿ ಹೇಗಿರುತ್ತೆ ಅದೆಲ್ಲನೂ ನೋಡ್ಕೊಳ್ಳೋದಿದೆಯಲ್ಲ, ಆ ಥರನೆಲ್ಲ ಮಾಡಿಸಿದ್ದು ನನಗೆ ತುಂಬ ತುಂಬ ಸಂತೋಷ ಆಯಿತು, ಖುಷಿ ಆಯಿತು. ಇಷ್ಟೊಂದು ಎನರ್ಜಿ ಇದೆಯಲ್ಲ, ಯಾವ ಕಾರಣಕ್ಕೆ? ಇಷ್ಟು ಏಜ್ ಆಗಿದ್ರೆ ಎನರ್ಜಿ ಆಗಿದೆ. ಯಾರೇ ಅದು ಏನ್ರಿ ಅದು ಏನದು ಏಜು? ಏನಾಗಿದೆ ಏಜು? ನನಗೆ ಏನಾಗಿದೆ ಹೇಳಿ? ಏಜು ಎನರ್ಜಿ ಅದೇ ಏನಾಗುತ್ತೆ ಗೊತ್ತಾ, ನಿಮಗೆ ಬದುಕು ಎಲ್ಲವನ್ನ ಕಲಿಸ್ಕೊಡುತ್ತೆ. ಎನರ್ಜಿ ಆಗಿರಬೇಕು. ಇವಾಗ ನಾನು ಒಂದು ಪಾತ್ರಕ್ಕೆ ಬಂದುಬಿಟ್ಟು ಅಲ್ಲಿ ಸಪ್ಪ ಕೂತ್ಕೊಂಡ್ಬಿಟ್ಟಿದ್ರೆ ಅವಾಗ ಏನು ಮಾಡ್ತೀರಾ ನೀವು? ಅಯ್ಯೋ ಯಾಕಾದರೂ ಹಾಕೋತಾರೋ ಗಿರ್ಜಮ್ಮನ್ನ ಅಂತ ಅಂತೀರ. ಇವಾಗ ನಾನು ಹಾಗೆ ಮಾಡಲಿಲ್ಲ ಅಂತಂದರೆ ಯಾರು ನನ್ನ ಕರೀತಾರೆ ಅಲ್ವಾ? ಸೊ ಆ ಪಾತ್ರಕ್ಕೆ ಏನು ಬೇಕೋ ಅದನ್ನು ಕೊಡೋ ಅಂಥ ಎನರ್ಜಿ ನನಗೀಗಲೂ ಇದೆ. ಮನೆಗೆ ಹೋದ ತಕ್ಷಣ ಶಪ್ಪ ಸಾಕಪ್ಪ ಅನ್ನೋದು ಎಲ್ಲರ ಮನೇಲೂ, ಎಲ್ಲ ಪಾತ್ರಗಳು ಯಾರು ಮಾಡ್ತಾರೋ ಅವರೆಲ್ಲ ಹಾಗೆ ಮಾಡೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ನನ್ನ ಕೆಲಸ ಏನಿದೆ, ಕೆಲಸ ಅಂತೂ ಒಬ್ಬ ಮನುಷ್ಯನಿಗೆ ಬೇಕೇ ಬೇಕು. ಅವನ್ನ ಸುಮ್ಮನೆ ಸುಖದ ಸುಪ್ಪತ್ತಿಗೆ ಅಂದ್ಬಿಟ್ಟು ಯಾವಾಗಲೂ 24 ಗಂಟೆ ನಾನು ಹೀಗೆ ಇಲ್ಲಿ ಕೂತ್ಕೊಂಡಿರ್ತೀನಿ ಅಂದರೆ ಅದಾಗಲ್ಲ. ಸೊ ಕೆಲಸ ಮಾಡಬೇಕು. ಸೊ ಇದನ್ನು ತಂದು ಇಡೋದು, ಇದನ್ನು ತೊಗೊಂಡೋಗಿ ಅಲ್ಲಿ ಇಡೋದು, ಮಾಡೋದು, ತೊಳೆಯೋದು, ಕಸ ಹೊಡೆಯೋದು, ಡಸ್ಟಿಂಗ್ ಮಾಡೋದು, ಮತ್ತೊಂದು ಅದೆಲ್ಲ ಮಾಡ್ತಾಯಿದ್ರೆ ನಿಮಗೆ ಎನರ್ಜಿ ತಾನಾಗೇ ಬರುತ್ತೆ. ಆದರೆ ಐಡಲಾಗಿ ಮಾತ್ರ ಯಾರೂ ಕೂತ್ಕೋಬೇಡಿ, ನಾನು ಅದೇ ಹೇಳೋದು. ನೀವು ಅಷ್ಟೇ, ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ಹಾಗೆ ಅನಿಸುತ್ತೆ, ಪಾಪ ಬೆಳಗ್ಗಿನಿಂದ ಸಂಜೆ ತನಕ ಅಲ್ಲಿ ಓಡೋಗಬೇಕು, ಇಲ್ಲಿ ಓಡೋಗಬೇಕು, ಹೇಗೆ ಮಾಡ್ತೀರಾ ನೀವೆಲ್ಲ? ಇದೆಲ್ಲ ಹೇಗೆ ಮಾಡ್ತಾರೆ ಪಾಪ ಅಂತ ನಾನು ಎಷ್ಟೋ ಸಲ ಅನ್ಕೋತಿರ್ತೀನಿ. ಆಮೇಲೆ ಅನ್ಕೋತೀನಿ, ನಾನು ಅಷ್ಟೇ ಕೆಲಸ ಮಾಡ್ತೀನಲ್ವ ಅಂತ ನಾನು ಅನ್ಕೋತೀನಿ. ಸೊ ಹಾಗಾಗಿ ಕೆಲಸನೇ ಎನರ್ಜಿ ಇವರೇ, ಬೇರೆ ಏನೂ ಇಲ್ಲ. ಮೊದಲು ಸೀರಿಯಲ್ ಬಂದಿದ್ರಿ, ಈ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ. ಹೌದು, ಥ್ಯಾಂಕ್ ಯು. ಜೀನಿಯಸ್ ಮೊತ್ತದಲ್ಲಿ ಎಷ್ಟು ದಿವಸ ವರ್ಕ್ ಮಾಡಿದ್ದೀರಾ? ನೀವು ಕೇಳಿದ್ರೆ ಆಶ್ಚರ್ಯ ಪಟ್ಬಿಡ್ತೀರ. 4 ದಿನ ವರ್ಕ್ ಮಾಡಿರೋದು. ಅವ್ರು ಶೂಟಿಂಗ್ ಪೂರ್ತಿ ಮಾಡಿರೋದೇ ಒಂದು 15 ದಿನ ಅಂತ ಅನ್ಕೋತೀನಿ. ಸ್ಮಾಲ್ ಬಡ್ಜೆಟ್ ಅಲ್ವಾ, ಅದು ಅಷ್ಟರಲ್ಲಿ ನಮ್ಮ ಪೋರ್ಷನ್ ಎಲ್ಲ ತೊಗೊಂಡಿದ್ದಾರೆ ಗೊತ್ತಾ. ನೀವು ನೋಡಿದ್ರೆ ಇದನ್ನೆಲ್ಲ ತೊಗೊಳೋಕ್ಕೆ ಒಂದು 10-15 ದಿನ ಬೇಕೇನೋ ಅಂತ ಅನ್ಕೋಬೋದು. ಬಟ್ 4 ದಿನದಲ್ಲಿ ಅಷ್ಟು ಕೆಲಸ ಮಾಡಿಸಿದ್ದಾರೆ. ಬೆಟ್ಟ ಗುಡ್ಡಗಳನ್ನೆಲ್ಲ ಹತ್ತಿದ್ದೀವಿ, ಇಳಿದಿದ್ದೀನಿ. ನನಗೆ ಸಾಕಾಯಿತು ಕಣೆಮ್ಮ, ಏನೇ ಮಾಡಲಿ ನನಗೆ ಆಗ್ತಾಯಿಲ್ಲ, ಅದು ಇದು ಅಂತ ಎಲ್ಲನೂ ನಾನು ಹೇಳಿದ್ದೀನಿ. ಬಟ್ ನನ್ನ ಲಿಮಿಟ್ ಎಷ್ಟಿರುತ್ತೆ ಅಷ್ಟು ಮಾಡೋಕ್ಕೆ ನನಗೆ ಸಾಧ್ಯ ಆಗುತ್ತೆ. ಬಟ್ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಎನರ್ಜಿನೇ ಹಾಕಿದ್ದೀನಿ. ಒಳ್ಳೆ ಊಟ, ಪರಿಸರ, ಆ ಬೆಳಗಿರಿ ರಂಗನ ಬೆಟ್ಟ, ಅಯ್ಯಪ್ಪ ಅದನ್ನು ನೋಡಬೇಕು. ನಮ್ಮ ಕರ್ನಾಟಕದಲ್ಲೇ ಎಂತೆಂಥ ಒಳ್ಳೆ ಪ್ಲೇಸ್ಗಳಿದೆ ಗೊತ್ತಾ, ಅದನ್ನು ನಾವು ಬಿಟ್ಟೇ ಬಿಡ್ತೀವಿ. ಹಿತ್ತಲ ಗಿಡ ಮದ್ದಲ್ಲ ಅಂತಾರೆ ನೋಡಿ, ಆ ಥರ ನಾವು ಅದನ್ನು ಬಿಟ್ಟು ನಾವು ಬೇರೆ ಕಡೆ ಎಲ್ಲ ನಾವು ನಮ್ಮದಲ್ಲದನ್ನು ನಾವು ಹುಡ್ಕೋತಾ ಹೋಗ್ತೀವಿ, ಇರೋದನ್ನು ಬಿಟ್ಟು ಅಲ್ಲ. ಸೊ ಇದಂತೂ ನನಗೆ ತುಂಬ ಇಷ್ಟ ಆಗೋಯಿತು. ಈ ಥರ ಇದೆಯಾ ನಮ್ಮ ಬೆಳಗಿರಿ ರಂಗನ ಬೆಟ್ಟ, ಆ ಕಾಡು, ಆ ನಿಶಬ್ದ. ಒಂಚೂರು ಗಲಾಟೆ ಮಾಡಬೇಡಿ, ಶೂಟಿಂಗದು ಗಲಾಟೆ ಮಾಡಬೇಡಿ,
ಪ್ರಾಣಿಗಳು ಓಡಾಡ್ತಾ ಇರುತ್ತೆ, ಚಿರತೆ ನಾವಿದ್ದ ರೂಮು ಮುಂದೆನೇ ಓಡಾಡ್ತಾ ಇರುತ್ತಂತೆ, ಹಾಂ ಅಂತ ಎಲ್ಲ ಒಳಗಡೆ ಬಾಗಿಲು ಹಾಕ್ಕೊಂಡು ಕೂತ್ಕೊಳ್ಳೋದು, ಆ ಥರ ಇತ್ತು. ಎಲ್ಲವನ್ನ ನಾವು ಎಂಜಾಯ್ ಮಾಡಿದ್ದೀವಿ ಗೊತ್ತಾ. ಈ ಬೆಟ್ಟ ಗುಡ್ಡಗಳೆಲ್ಲ ಹೇಳ್ರಿ, ನಾವು ಬೆಟ್ಟದ ಹೂವು, ಚಿನಾರಿ ಮುತ್ತ ಮತ್ತೆ ಪುಟ್ಟಣ್ಣ ಕಣ್ಗಳು ಅವ್ರ ಸಿನಿಮಾಗಳಲ್ಲಿ ಬಹಳಷ್ಟು ಈ ತರ ಲೊಕೇಶನ್ಗಳು ತುಂಬಾ ನೋಡಿರ್ತೀವಿ. ಹೌದು. ನಿಮ್ಗೆ ಯಾವ ತರದೇನೋ ನೆನಪಾಯ್ತಾ ಈ ಸಿನಿಮಾದಲ್ಲಿ? ಆ ಥರ ನೆನಪಾಗಲ್ಲ, ಯಾಕಂದರೆ ಕತೆಗೆ ಅದೇ ಬೇರೆ ಕತೆಗಳು. ಬಟ್ ಅವರು ಹೆಂಗೆ ನಮ್ಮ ಕರ್ನಾಟಕದಲ್ಲೇ ಹುಡುಕಿ ಸ್ವಿಟ್ಜರ್ಲ್ಯಾಂಡ್ ಆ ಥರ ಎಲ್ಲ ತೋರಿಸಿದ್ದಾರೆ. ನಮ್ಮ ಪುಟ್ಟಣ್ಣ ಕಣಗಲ್ ಎನ್ ಲಕ್ಷ್ಮೀನಾರಾಯಣ ಅವರಾಗಲಿ, ಅವರೆಲ್ಲ ಮಹಾತ್ಮರು, ಮಹಾನ್ ನಿರ್ದೇಶಕರು ಅವರೆಲ್ಲ. ನಮ್ಮ ನಾಗಾಭರಣ ಅವರು ಎಂತೆಂಥ ಫಿಲಮ್ಗಳು ಮಾಡಿದ್ದಾರೆ ಅಪ್ಪ. ಅವರು ನ್ಯಾಚುರಾಲಿಟಿಗೆ ತುಂಬ ಒತ್ತು ಕೊಟ್ಟಂಥ ಡೈರೆಕ್ಟರ್ ಅವರು. ಎಷ್ಟೊಂದು ನ್ಯಾಷನಲ್ ಅವಾರ್ಡ್ ಬಂದಿದೆ ಅವರಿಗೆ. ಆದರೂ ಒಂದು ಹಮ್ಮಿಲ್ಲ ಬಿಮ್ಮಿಲ್ಲ. ಬೇರೆಯವರಾದರೆ ನಾವು ಡೈರೆಕ್ಟ್ರು ಅಂತಂದರೆ ಎಲ್ಲೋ ದೂರದಲ್ಲಿ ನಿಂತ್ಕೋಬೇಕು, ಅವರ ಒಂದು ಅಪ್ಪಣೆ ಪಡೆದು ಒಳಗಡೆ ಹೋಗಬೇಕು, ಆ ಥರ ಎಲ್ಲ ಏನೂ ಇಲ್ಲ. ಎಲ್ಲ ನಮ್ಮೆಲ್ಲ ತುಂಬ ಹತ್ತಿರದವರಾಗಿರ್ತಾರೆ. ನಮ್ಮ ಕನ್ನಡದ ಜನನೇ ಒಂದು ಮುಗ್ಧರು ಅಂತ ಹೇಳ್ಬೋದು. ಎಷ್ಟೇ ಮೇಲೆ ಎತ್ತರಕ್ಕೆ ಅವ್ರು ಬೆಳೆದ್ರೂ ಅವರು ಇದು ಮಾತ್ರ ಬಿಹೇವಿಯರ್ ಮಾತ್ರ ಕೆಳಗೆ ಇರುತ್ತೆ. ಅವರು ಅಷ್ಟು ವಿನಮ್ರರಾಗಿರ್ತಾರೆ ಅಂತ ಹೇಳ್ಬೋದು. ಬಟ್ ನಮ್ಮ ಕನ್ನಡದಲ್ಲಿ ಅಷ್ಟು ಒಳ್ಳೆ ನಿರ್ದೇಶಕರು ನಮಗೆ ಸಿಕ್ಕಿದ್ರಲ್ಲ ಅಂತ ಅಂದ್ಬಿಟ್ಟು ನಾವು ಇದರಲ್ಲಿ ಆರ್ ನಾಗೇಂದ್ರ ರಾವ್ ಅವ್ರನ್ನ ಮರೆಯೋ ಹಾಗೇ ಇಲ್ಲ. ಎಂತೆಂಥ ಸಿನಿಮಾಗಳನ್ನು ಆ ಕಾಲಕ್ಕೇ ಎಂತೆಂಥ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಸೊ ತುಂಬಾ ರಿಚ್ ನಮ್ಮದು ಕನ್ನಡದ ಒಂದು ಸಂಸ್ಕೃತಿ, ತುಂಬಾ ಶ್ರೀಮಂತಿಕೆಯಿಂದ ಕೂಡಿದೆ ರೀ. ಅದನ್ನು ನಾವು ಉಪಯೋಗಿಸ್ಕೋಬೇಕು. ನಾವು ಏನಿದ್ರು ಬೇರೆಯವ್ರು ಏನು ಮಾಡಿದ್ದಾರೆ ಅವರು ಈಗ ಕನ್ನಡ ಚಿತ್ರಗಳ ಬಗ್ಗೆ ಬೇರೆ ಲ್ಯಾಂಗ್ವೇಜ್ ಅವರೆಲ್ಲ ತಿರುಗಿ ನೋಡ್ತಾ ಇದ್ದಾರೆ. ಅದು ಎಂಥ ಒಂದು ಖುಷಿ ಆಗುತ್ತಲ್ವಾ ನಮ್ಮ ಕಾಂತಾರ ಸಿನಿಮಾ ಆಗಿರ್ಬೋದು, ಇನ್ನೊಂದು ಸಿನಿಮಾ ಆಗಿರ್ಬೋದು, ಅದು KGF ಆಗಿರ್ಬೋದು, ನಮ್ಮ ಇದು ಕಾಟೇರ, ಇತ್ತೀಚೆಗೆ ಬಂದ ಕಾಟೇರ, ಆ ಸಿನಿಮಾಗಳೆಲ್ಲ ಎಲ್ಲೇ ಅಂತ ಆರ್ಟಿಸ್ಟ್ಗಳು ನಮ್ಮಲ್ಲಿದ್ದಾರೆ, ಅಂತ ಡೈರೆಕ್ಟರ್ ನಮ್ಮಲ್ಲಿದ್ದಾರೆ. ಏನಂದರೆ ಅವಕಾಶ ಕೂಡಿ ಬರಬೇಕು. ಹೌದಾ? ಥ್ಯಾಂಕ್ ಯು. ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೂ ಶಕ್ತಿ ಕೊಡಲಿ, ಕೆಲಸ ಕೊಡಲಿ ದೇವರು, ಅಷ್ಟೇ.